ದೇರ್, ನಾನು ನಿಮ್ಮ ಸುಮಾ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಸುಲೋಕ್ ಡೈರೀಸ್. ಸೊ ಇವತ್ತು ಬೆಳಿಗ್ಗೆ ಮಂಗಳೂರಿಂದ ಕುಮಟಾ ಕಡೆ ಪ್ರಯಾಣ ಶುರು. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಏನು ಮಾಡಿಲ್ಲ, ಬಿಕಾಸ್ ಬೇಗ ಹೊರಟಿರೋದ್ರಿಂದ ಕುಂದಾಪುರದಲ್ಲಿ ಒಂದು ಸ್ಟಾಪ್ ಕೊಟ್ಟು ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ರಾಯ್ತು ಅಂತ ಅನ್ಕೊಂಡ್ವಿ. ಯೂಶ್ವಲಿ ಕುಮಟಾ ಕಡೆ ಹೋಗೋದಾದ್ರೆ ಅಲ್ಲೇ ಬ್ರೇಕ್ಫಾಸ್ಟ್ ಮಾಡ್ತೀವಿ ಕುಂದಾಪುರದಲ್ಲಿ. ಬಟ್ ನನಗೆ ಹಸು ತಡ್ಕೊಳಕ್ ಆಗಲ್ಲ, ಸೊ ಹಾಗಾಗಿ ನಾನು ನೆನ್ನೆನೆ ಒಂದು ತಿರಾಮಿಸು ತಂದಿಟ್ಕೊಂಡಿದ್ದೆ. ಹಾಗೆ ಕುಂದಾಪುರದಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ವಿ. ಪಲಾವು, ಇಡ್ಲಿ ವಡೆ, ಮಸಾಲೆ ದೋಸೆ, ಹಾಗೆ ಬನ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಮ್ಯಾಂಗ್ಳೂರ್ ಬನ್ಸ್ ತುಂಬಾ ಚೆನ್ನಾಗಿ ಸಿಗುತ್ತೆ ಅಲ್ಲಿ. ಸೊ ಅದನ್ನೆಲ್ಲ ತಿನ್ಕೊಂಡು ಹಾಗೆ ಮತ್ತೆ ನಮ್ಮ ಪ್ರಯಾಣ ಶುರು ಮಾಡಿದ್ದಾಯ್ತು. ಸೊ ಆಯಿ ಮಂಗಳೂರಿಂದ ಉಡುಪಿವರೆಗೂ ಅವ್ರ ಕಾರ್ ಓಡಿಸಿದ್ರು. ಹಾಗೆ ಉಡುಪಿಯಿಂದ ಅಪ್ಪ ಓಡಿಸಿದ್ರು. ಹಾಗೆ ಇಲ್ಲಿ ಮರವಂತೆ ಹತ್ರ ಸ್ಟಾಪ್ ಕೊಟ್ಟಿದ್ವಿ, ಸುಮ್ಮನೆ ಅಲ್ಲಿ ನೋಡ್ಕೊಂಬರೋಣ ಬೀಚ್ ಎಲ್ಲ ಅಂತ. ಬೀಚ್ ತುಂಬಾನೇ ಚೆನ್ನಾಗಿ ಕಾಣ್ತಾ ಇತ್ತು, ಯಾರು ಜನ ಇರ್ಲಿಲ್ಲ. ಬೆಳಿಗ್ಗೆ ಬೇಗ ಹೊರಟಿರೋದ್ರಿಂದ ಅಷ್ಟೊಂದು ಜನ ಇರ್ಲಿಲ್ಲ ಇಲ್ಲಿ. ಹಾಗೆ ಅಲ್ಲಿ ಸ್ವಲ್ಪ ವಿಡಿಯೋಸು ಫೋಟೋಸು ಎಲ್ಲ ತಗೊಂಡು ಮಜಾ ಮಾಡ್ಕೊಂಡು ಹಾಗೆ ಮತ್ತೆ ವಾಪಸ್ಸು ಕುಮಟಾ ಕಡೆ ಹೊರಟಿದ್ದಾಯ್ತು. ಸೊ ಇವಾಗ ನಾನು ಆಯಿ ಒಂದ್ ಕಾರಲ್ಲಿ ಹೋಗ್ತಾ ಇದೀವಿ, ಬಿಕಾಸ್ ನಮ್ಗಿಬ್ರಿಗೂ ಮಾತಾಡ್ಕೊಂತ ಹೋಗಕ್ಕಾಗತ್ತೆ ಅಂತ. ಸೊ ಹಾಗಾಗಿ ಇವಾಗ ನಾನ್ ಡ್ರೈವ್ ಮಾಡ್ತಾ ಇರೋದು. ಇದು ನನ್ನ ಡ್ರೀಮ್ ಅಂತಾನೆ ಹೇಳ್ಬೋದು. ನನಗೆ ಆಸೆ ಇತ್ತು ನಾನು ನಮ್ಮ ಅತ್ತೆ ಒಟ್ಟಿಗೆ ಇಬ್ಬರೇ ಹೋಗಬೇಕು ಅನ್ನೋದು. ನಾನು ಆಲ್ಮೋಸ್ಟು ಭಟ್ಕಳದವರೆಗೆ ನಾನು ಡ್ರೈವ್ ಮಾಡಿರೋದು. ಆಮೇಲೆ ಅಪ್ಪನ ಕೊಟ್ಟೆ, ಅಪ್ಪ ಡ್ರೈವ್ ಮಾಡಿದ್ರು. ನಾನು ವಾಪಸ್ ಬಂದು ನಮ್ಮ ಕಾರಲ್ಲಿ ಕೂತ್ಕೊಂಡೆ. ನಮ್ಮ ಕಾರಲ್ಲಿ ಮೋಮುನಿ ಡ್ರೈವ್ ಮಾಡ್ತಾ ಇದ್ದ, ನಾನು ಆರಾಮಾಗಿ ಕೂತ್ಕೊಂಡು ಹಾಡು ಹೇಳ್ತಾ ಇದ್ದೆ. ನೀ ನಂಗೆ ಅಲ್ಲವಾ, ನೀ ನಂಗೆ ಅಲ್ಲವಾ, ಕಂಗಾಲಾಗಬೇಡ. ಇಷ್ಟೊತ್ತನ ನನಗೆ ಎಷ್ಟು ಚೆಂದ ಮಾಡಿ ಡೆಡಿಕೇಟ್ ಮಾಡಿ ಹಾಡು ಹೇಳ್ತಿದ್ದ. ಕ್ಯಾಮ್ರಾ ಆನ್ ಮಾಡಿದ್ದೆ, ಮುಗಿತು. ಕುಮಟಾ ರೀಚ್ ಆಗೇ ಬಿಟ್ವಿ. ತುಂಬಾನೇ ಬಾಯಾರಿಕೆ ಆಗ್ತಾ ಇತ್ತು, ಹಾಗಾಗಿ ಒಂದು ಎಳ್ನೀರು ಕುಡಿದು ಮನೆ ಕಡೆ ಹೊರಡೋಣ ಅನ್ಕೊಂಡ್ವಿ. ಬಿಕಾಸ್ ಕುಮಟಾದಿಂದ ಇನ್ನ ಸ್ವಲ್ಪ ಒಳಗಡೆ ಹೋಗ್ಬೇಕು ಮನೆಗೆ. ಸೊ ಹಾಗಾಗಿ ಎಳ್ನೀರು ತುಂಬಾನೇ ಚೆನ್ನಾಗಿತ್ತು. ಈ ಕಡೆ ಕೋಸ್ಟಲ್ ಕಡೆ ತುಂಬಾ ಚೆನ್ನಾಗಿರುತ್ತೆ ಎಳ್ನೀರು ಯಾವಾಗ್ಲೂ. ಸೊ ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಈ ವ್ಲಾಗ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಸಿ ಯು ಇನ್ ದ ನೆಕ್ಸ್ಟ್ ಒನ್. ಟೇಕ್ ಕೇರ್, ಬಾಯ್.